ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇದು ಮೇಘಾಲಯದ ಡಾಕ್ಟರ್ ಪದ್ಮಿನಿ ವೈಕುಂಠರಾಯ್ ಕೋಚ್ ಅವರಿಗೆ ಆದ ಪವಾಡ. ಅವರು ಹೇಳುತ್ತಾರೆ, ನನ್ನ ಜೀವನದಲ್ಲಿ ಇಷ್ಟೊಂದು ಸ್ಪಷ್ಟವಾಗಿ ಸನಿಹರಾಗಿರುವ ನನ್ನ ಅತ್ಯಂತ ಪ್ರೀತಿಯ ಸ್ನೇಹಿತರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾನು ಅಪಾರ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಈಗ ಪ್ರತಿದಿನ ಮತ್ತು ಪ್ರತಿ ಕ್ಷಣವೂ ಆಳವಾದ, ಜೀವಂತವಾದ ಮತ್ತು ನಿಜವಾಗಿಯೂ ಬದುಕಲು ಯೋಗ್ಯವಾದ ಅನುಭೂತಿ ನೀಡುತ್ತಿದೆ. ನನ್ನಲ್ಲಿ ಅಪಾರ ಆನಂದ, ಶಾಂತಿ ಮತ್ತು ಸ್ಪಷ್ಟತೆಯನ್ನು ತುಂಬುವ ದೈವಿಕ ಉಪಸ್ಥಿತಿಯನ್ನು ಅನುಭವಿಸಲು ಸಾಧ್ಯವಾಗುತ್ತಿದೆ. ನನ್ನೊಳಗೆ ಒಂದು ಆಳವಾದ ಹಂಬಲ ಜಾಗೃತಗೊಂಡಿದೆ. ಈ ಜೀವಿತಾವಧಿಯಲ್ಲಿಯೇ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಂದ ನಿರಂತರವಾಗಿ ಪಡೆಯುತ್ತಿರುವ ಅದೇ ಅನುಗ್ರಹ ಮತ್ತು ಸೌಂದರ್ಯವನ್ನು ಇತರರೂ ಸಹ ಅನುಭವಿಸಬೇಕೆಂಬುದೇ ಆ ಹಂಬಲ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಜೀವನದಲ್ಲಿ ಎಷ್ಟು ಸುಂದರವಾಗಿ ಪ್ರವೇಶಿಸಿದರು ಎಂದು ನಾನು ಆಗಾಗ್ಗೆ ಆಶ್ಚರ್ಯಪಡುತ್ತೇನೆ. ನನ್ನ ಜೀವನದ ಪಯಣವು ಅಸ್ಪಷ್ಟವಾಗಿದ್ದ ಒಂದು ಸಮಯವಿತ್ತು. ನಾನು ನೋವಿನಿಂದ ತತ್ತರಿಸುತ್ತಿದ್ದೆ. ನನ್ನೊಳಗಾಗಲಿ ಅಥವಾ ಹೊರಗಾಗಲಿ ಶಾಂತಿಯನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಜೀವನವನ್ನು ಆನಂದಮಯವಾಗಿ ಬದುಕಲು ಸ್ಪಷ್ಟತೆ, ಗಮನ ಮತ್ತು ಅರ್ಥಪೂರ್ಣ ಉದ್ದೇಶಕ್ಕಾಗಿ ಹಂಬಲಿಸುತ್ತಿದ್ದೆ. ಆದರೆ ಇಂದು ಇನ್ನೂ ಇದ್ದಕ್ಕಿಂತ ಹೆಚ್ಚಾಗಿ ನಾನು ಏನನ್ನು ಕೇಳಲು ಸಾಧ್ಯವಿತ್ತು ಎಂದು ನಾನು ನನ್ನನ್ನೇ ಕೇಳಿಕೊಳ್ಳುತ್ತೇನೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಎಲ್ಲವೂ ಬದಲಾಗಿ ಹೋಯಿತು. ಈಗ ಜೀವನವು ಯಾವುದೇ ಶ್ರಮವಿಲ್ಲದೆ ಸರಾಗವಾಗಿ ಸಾಗುತ್ತಿದೆ. ನನ್ನ ದಿನದ ಪ್ರತಿಯೊಂದು ಕ್ಷಣವೂ ಜೀವನದ ಪರಮ ಅನುಭವದಂತೆ ಭಾಸವಾಗುತ್ತಿದೆ. ಒಂದು ಕಾಲದಲ್ಲಿ ನನ್ನನ್ನು ಆವರಿಸಿದ್ದ ಚಿಂತೆ, ಆತಂಕ, ನೋವು ಮತ್ತು ದುಃಖಗಳು ಈಗ ಇಲ್ಲವೇ ಇಲ್ಲ. ಈ ಆಳವಾದ ಪರಿವರ್ತನೆಯು ಕೇವಲ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ನಿರಂತರ ಕೃಪೆ, ಕರುಣೆ ಮತ್ತು ಪ್ರೀತಿಪೂರ್ಣ ಕಾಳಜಿಯಿಂದ ಮಾತ್ರ ಸಂಭವಿಸಿದೆ. ನಿಯಮಿತ ಬೆಳಗಿನ ಪ್ರಕ್ರಿಯೆಗಳು, ಹೋಮಗಳು ಮತ್ತು ಶ್ರೀ ಭಗವಾನರ ಮುಕ್ತಿ ಮೋಕ್ಷ ತರಗತಿಗಳ ಮೂಲಕ ನಾನು ಆಳವಾಗಿ ಶುದ್ಧೀಕರಿಸಲ್ಪಟ್ಟು ಉನ್ನತೀಕರಿಸಲ್ಪಟ್ಟಿದ್ದೇನೆ ಮತ್ತು ಪರಿವರ್ತಳಾಗಿರುವ ಅನುಭವವಾಗುತ್ತಿದೆ. ನಾನು ವೇಗವಾಗಿ ಮುನ್ನಡೆಯುತ್ತಿದ್ದೇನೆ, ಆನಂದವಾಗಿ ಬದುಕುತ್ತಿದ್ದೇನೆ ಮತ್ತು ಇತರರನ್ನು ನಿಜವಾಗಿಯೂ ಆಲಿಸುವ ಪವಿತ್ರ ಕಲೆಯನ್ನು ಕಲಿಯುತ್ತಿದ್ದೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನಗೆ ಉತ್ತಮ ದೈಹಿಕ ಆರೋಗ್ಯವನ್ನು ಸಹ ಅಪಾರವಾಗಿ ಅನುಗ್ರಹಿಸಿದ್ದಾರೆ. ಬಾಲ್ಯದಲ್ಲಿ ನಾನು ತಡೆದುಕೊಳ್ಳಲು ಸಾಧ್ಯವಾಗದ ಮಂಡಿ ನೋವು ಸೇರಿದಂತೆ ತೀವ್ರವಾದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದೆ. ಇಂದು ಯಾವುದೇ ಔಷಧಿ ಅಥವಾ ಚಿಕಿತ್ಸೆ ಇಲ್ಲದೆಯೇ ಅದೆಲ್ಲವೂ ಸಂಪೂರ್ಣವಾಗಿ ಮಾಯವಾಗಿದೆ. ನನ್ನ ಶಾಲಾ ಮತ್ತು ಕಾಲೇಜು ದಿನಗಳಲ್ಲಿ ನಾನು ಅನುಭವಿಸುತ್ತಿದ್ದ ಬೆನ್ನು ನೋವು ಸಹ ಈಗ ಇಲ್ಲದಂತಾಗಿದೆ. ಮಹಾದೀಕ್ಷಾ ಪ್ರಕ್ರಿಯೆಯ ಸಮಯದಲ್ಲಿ ನನ್ನ ಪದೇ ಪದೇ ಬರುತ್ತಿದ್ದ ತಲೆನೋವು ಕೂಡ ಗುಣವಾಯಿತು. ನನಗೆ ಚೈತನ್ಯದಾಯಕ ಆರೋಗ್ಯದ ಉಡುಗೊರೆ ಸಿಕ್ಕಿದೆ. ಇದು ನನಗೆ ನೀಡಲಾದ ಅತ್ಯಂತ ಅಮೂಲ್ಯವಾದ ಆಶೀರ್ವಾದ. ನನ್ನ ವೃತ್ತಿ ಜೀವನ ಮತ್ತು ಆರ್ಥಿಕ ಸ್ಥಿರತೆಯ ಬಗ್ಗೆ ಭಯ ಹಾಗೂ ಆತಂಕವನ್ನು ಅನುಭವಿಸಿದ ಸಮಯವೂ ಇತ್ತು. ಶ್ರೀ ಭಗವಾನರ ಕೃಪೆಯಿಂದ ಎಲ್ಲವೂ ಸುಂದರವಾಗಿ ಬದಲಾಯಿತು. ನನಗೆ PhD ಪದವಿ, ನನ್ನದೇ ಆದ ಸಸ್ಯಾಹಾರಿ ರೆಸ್ಟೋರೆಂಟ್ ಪ್ರಾರಂಭಿಸುವ ಧೈರ್ಯ ಮತ್ತು ಸನಾತನ ವಿದ್ಯಾಮಂದಿರ ಶಾಲೆಯನ್ನು ಸ್ಥಾಪಿಸುವ ಆತ್ಮವಿಶ್ವಾಸದ ಆಶೀರ್ವಾದವಾಗಿ ದೊರೆಯಿತು. ಇಂದು ನನ್ನದೇ ಆದ ಈ ಪಯಣ ಮತ್ತು ಪರಿವರ್ತನೆಯನ್ನು ನೋಡಿ ನನಗೆ ಆಶ್ಚರ್ಯವಾಗುತ್ತದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗೆ ನನ್ನ ಕನಸಿನ ಜೀವನವನ್ನು ಬಾಳುತ್ತಿರುವುದಕ್ಕೆ ನಾನು ಆಳವಾದ ಧನ್ಯತೆಯನ್ನು ಭಾವಿಸುತ್ತೇನೆ. ಶ್ರೀ ಪರಂಜ್ಯೋತಿ ಕರುಣಾಮಯ, ಪವಾಡ ಪ್ರದಾತ ಕಲ್ಕಿ ಶ್ರೀ ಭಗವತಿ ಭಗವಾನರಿಗೆ ಜಯವೆನ್ನಿ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದ ಕಮಲಗಳಿಗೆ ಅನಂತ ಕೃತಜ್ಞತೆ ಮತ್ತು ಪ್ರೀತಿಯೊಂದಿಗೆ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ.